ಬಹರೇನ್ ಕನ್ನಡ ಸಂಘ ಹಾಗೂ ಯೋಗ ಕಮ್ಯುನಿಟಿಯ ಸಹಯೋಗದಲ್ಲಿ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಗಾಗಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಯೋಗಪಟು ತನುಶ್ರೀಯವರು ಕೇವಲ 50 ನಿಮಿಷಗಳಲ್ಲೇ ಯೋಗದ 333 ಆಸನಗಳನ್ನು ಪ್ರದರ್ಶಿಸಿ ತನ್ನ 10ನೆಯ ವಿಶ್ವ ದಾಖಲೆಯನ್ನ ದಾಖಲಿಸುತ್ತಿದ್ದಂತೆಯೇ ಈ ಐತಿಹಾಸಿಕ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿ ಕನ್ನಡ ಭವನದ ಸಭಾಂಗಣದಲ್ಲಿ ನೆರೆದ ಜನಸಮೂಹ ಎದ್ದು ನಿಂತು ತನುಶ್ರೀಯವರನ್ನ ಅಭಿನಂದಿಸಿದರು. ಬಹರೇನ್ಗೆ ಬರುವಾಗಲೇ 7 ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಹಾಗೂ 2 ಗಿನ್ನೆಸ್ ವಿಶ್ವ ದಾಖಲೆಯೂ ಸೇರಿದಂತೆ 9 ವಿಶ್ವ ದಾಖಲೆಗಳನ್ನು ತನ್ನ ಹೆಸರಲ್ಲಿ ಹೊಂದಿದ್ದ ತನುಶ್ರೀಯವರು ಈ ಹಿಂದೆ 45 ನಿಮಿಷಗಳಲ್ಲಿ 245 ಆಸನಗಳನ್ನು ತೋರಿಸಿ ಮಾಡಿದ್ದ ತನ್ನದೇ ವಿಶ್ವ ದಾಖಲೆಯನ್ನ ಮುರಿದು ವಿದೇಶಿ ನೆಲದಲ್ಲಿ ಪ್ರಥಮ ಹಾಗೂ ತನ್ನ 10ನೆಯ ವಿಶ್ವ ದಾಖಲೆಯನ್ನ ಬರೆದರು. ಕನ್ನಡ ಸಂಘ ಬಹರೇನ್ ಅಧ್ಯಕ್ಷರಾದ ಅಜಿತ್ ಬಂಗೇರ ಅವರು ಅಧ್ಯಕ್ಷತೆಯಲ್ಲಿ ಜರುಗಿದ ಈ ಕಾರ್ಯಕ್ರಮದಲ್ಲಿ ಬಹರೇನ್ ಯೋಗ ಸಮುದಾಯದ ಅಧ್ಯಕ್ಷೆ ಮಿಸ್ ಫಾತಿಮಾ ಅಲ್ ಮನ್ಸೂರಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡಿದ್ದರು. ಗೌರವ ಅತಿಥಿಗಳಾಗಿ ಉನಿಕಾ ಸಮೂಹ ಸಂಸ್ಥೆಗಳ ಸಿಇಒ ಜಯಶಂಕರ್ ವಿಶ್ವನಾಥನ್, ಇಂಡಿಯನ್ ಕ್ಲಬ್ನ ಅಧ್ಯಕ್ಷ ಜೋಸೆಫ್ ಜಾಯ್, ಬಹರೇನ್ ಕೇರಳೀಯ ಸಮಾಜಂನ ಅಧ್ಯಕ್ಷ ಪಿವಿ ರಾಧಾಕೃಷ್ಣನ್ ಪಿಳ್ಳೈ, ಇಂಡಿಯನ್ ಸ್ಕೂಲ್ ಬಹರೇನ್ನ ಅಧ್ಯಕ್ಷ ಬಿನೋ ಮನ್ನಿಲ್ ವರ್ಗೀಸ್ ಮುಂತಾದವರು ಉಪಸ್ಥಿತರಿದ್ದರು. ಈ ದಾಖಲೆಯ ಅಧಿಕೃತ ತೀರ್ಪುಗಾರರಾಗಿ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ನ ಏಷ್ಯಾ ಮುಖ್ಯಸ್ಥ ಡಾ ಮನೀಶ್ ವೈಷ್ಣೋಯಿ ಅವರು ಕಾರ್ಯನಿರ್ವಹಿಸಿದ್ರು. ದೀಪ ಪ್ರಜ್ವಲನೆಯೊಂದಿಗೆ ಬೆಳಗ್ಗೆ 10 ಗಂಟೆಗೆ ವಿದ್ಯುಕ್ತವಾಗಿ ಚಾಲನೆಗೊಂಡ ಕಾರ್ಯಕ್ರಮವು ಕುಮಾರಿ ರಿತು ಪಿತ್ರೋಡಿಯವರ ಪ್ರಾರ್ಥನೆಯೊಂದಿಗೆ ಪ್ರಾರಂಭವಾಯಿತು. ದೈವ ಸಮಯದಲ್ಲಿ ಎದ್ದು ಬಾರೆಂದರೆ ಅಲ್ಲಿದ್ದರ ಕಸರನೆಲ್ಲ ಗೆಲಿದಾತನೇ. ನಿದ್ರೆ ದೈವ ಸಮಯದಲ್ಲಿ ಎದ್ದು ಬಾರೆಂದರೆ ಅಲ್ಲಿದ್ದರ ಕಸರನೆಲ್ಲ ಗೆಲಿದಾತನೇ. ತದನಂತರ ಸಂಘದ ಯೋಗ ಶಿಕ್ಷಕ ಹಾಗೂ ಸಂಚಾಲಕರಾದ ಶಿವಾನಂದ್ ಪಾಟೀಲ್, ಸುಜಾತ ಎಚ್ಕೆ, ಚಂದ್ರ ದೊಳೆಹೊಳಿ ಅವರ ಮಾರ್ಗದರ್ಶನದಲ್ಲಿ ಸದಸ್ಯರು ಮತ್ತು ಮಕ್ಕಳು 15 ನಿಮಿಷಗಳ ಯೋಗಾಸನವು ವೇದಿಕೆಯಲ್ಲಿ ಪ್ರದರ್ಶನಗೊಂಡಿದ್ದು. ಇದೇ ಸಂದರ್ಭದಲ್ಲಿ ತನುಶ್ರೀಯವರ ಯೋಗ ಪಯಣದ ಸಾಕ್ಷ್ಯ ಚಿತ್ರವನ್ನು ದೊಡ್ಡ ಪರದೆಯ ಮೇಲೆ ಪ್ರಸಾರ ಮಾಡಲಾಯಿತು. सर्वे भवन्तु सुखिनः, सर्वे सन्तु निरामयाः, सर्वे भद्राणि पश्यन्तु, मा कश्चित् दुःखभाग् भवेत्. ॐ शान्ति शान्ति शान्तिः. ಪಿಂಚ ವಿಪರೀತ ಏಕಪಾದ ಪದ್ಮ ವೃಶ್ಚಿಕಾಸನ, ಶೀರ್ಷ ಪಾದೋತ್ತನಾಸನ, ಜಾನುಶಿರ ಭೈರವಾಸನ, ಪಿಂಚ ವಾಮ ನಿಖಿಲಾಸನ, ಪಿಂಚ ವಾಮ ದೀಪಾಸನ, ಪಿಂಚ ವಾಮ ವೃಶ್ಚಿಕಾಸನ, ವಜ್ರಾಸನ. ಆಸನ, ಅರ್ಧಕಂಡಿ ಚಕ್ರಾಸನ, ವೃಕ್ಷಾಸನ, ಗರುಡಾಸನ, ಉತ್ಕಟಾಸನ, ಪಿಂಚ ವೃಶ್ಚಿಕಾಸನ, ಪಿಂಚ ವೃಶ್ಚಿಕ ದೀಪಾಸನ, ಪಿಂಚ ದೀಪಾಸನ, ಪಿಂಚ ಪರಿಪೂರ್ಣಾಸನ, ಪಿಂಚ ವೃಶ್ಚಿಕ ಲಿಖಿರಾಸನ, ಪಿಂಚ ದೀಪ ಲಿಖಿರಾಸನ, ಪಿಂಚ ಏಕಪಾದ ವೃಶ್ಚಿಕಾಸನ, ಪಿಂಚ ವ್ಯಾಘ್ರಾಸನ, ಪಿಂಚ ವಾಮದೇವಾಸನ,
ಪಿಂಚ ವಾಮಲಿಕಿರಾಸನ, ಹೀಗೆ 10 ರಿಂದ 20, 50 ದಾಖಲೆಗಳನ್ನು ಮಾಡುವಂತಾಗಲಿ 100 ದಾಖಲೆಗಳು ಅವನಿಗೆ. ಆಕೆಯ ಪರಿಚಯವನ್ನು ನಾವು ಈಗಾಗಲೇ ವಿಡಿಯೋದಲ್ಲಿ ನೋಡಿದ್ದೇವೆ. ಹಾಗೆ ಮತ್ತೊಮ್ಮೆ ನಾನು ಅದನ್ನು ಓದುವುದಕ್ಕೆ ಹೋಗುವುದಿಲ್ಲ. ನನಗೆ ನನ್ನ ಚಿತ್ರಕ್ಕೆ ಬಂದಷ್ಟು. ಸಂಘದ ಅಧ್ಯಕ್ಷ ಅಜಿತ್ ಬಂಗೇರ ಅವರು ತನುಶ್ರೀಯವರ ಸಾಧನೆಯನ್ನ ಶ್ಲಾಘಿಸಿ ಭಾರತೀಯ ಕಲೆ, ಸಂಸ್ಕೃತಿ ಮತ್ತು ಯೋಗದ ಪ್ರಚಾರಕ್ಕಾಗಿ ಕನ್ನಡ ಸಂಘವು ಸದಾ ಬದ್ಧವಾಗಿರುವುದು ಎಂದರು. ಮುಖ್ಯ ಅತಿಥಿಗಳು ಮತ್ತು ಗೌರವಾನ್ವಿತ ಅತಿಥಿಗಳು ತಮ್ಮ ಭಾಷಣದಲ್ಲಿ ತನುಶ್ರೀಯವರು ತಮ್ಮ ಸಣ್ಣ ವಯಸ್ಸಿನಲ್ಲಿಯೇ ಮೈಗೂಡಿಸಿಕೊಂಡ ಶಿಸ್ತು, ಕಠಿಣ ಶ್ರಮ ಬದ್ಧತೆಯನ್ನ ಹಾಡಿ ಹೊಗಳಿದ್ರು. ಎಲ್ಲ ಅತಿಥಿಗಳಿಗೂ ಅಧ್ಯಕ್ಷರು ಸ್ಮರಣಿಕೆಯನ್ನ ನೀಡಿ ಗೌರವಿಸಿದ್ರು. ತನುಶ್ರೀಯವರ ಪೋಷಕರಾದ ಉದಯ್ ಕುಮಾರ್ ಮತ್ತು ಸಂಧ್ಯಾ ಪಿತ್ರೋಡಿ ಹಾಗೂ ಹಿತೈಷಿಗಳಾದ ನಾಗರಾಜ್ ವರ್ಕಾಡಿ, ರಾಘವೇಂದ್ರ ದೇವಾಡಿಗರಿಗೆ ಕನ್ನಡ ಸಂಘದಿಂದ ಸನ್ಮಾನಿಸಲಾಯಿತು. ಗೌರವ ಸನ್ಮಾನ ಸ್ವೀಕರಿಸಿದ ತನುಶ್ರೀ ತಮ್ಮ ಧನ್ಯವಾದ ಭಾಷಣದಲ್ಲಿ ಎಲ್ಲರಿಗೂ ಕೃತಜ್ಞತೆಯನ್ನ ಸಲ್ಲಿಸಿ ಯೋಗದ ನಿಯಮಿತ ಅಭ್ಯಾಸದಿಂದ ಆರೋಗ್ಯಕರ ಮತ್ತು ಶಾಂತ ಜೀವನ ಸಾಧ್ಯ ಎನ್ನುವ ಸಂದೇಶವನ್ನ ಜನರಿಗೆ ನೀಡಿದ್ರು. ಯೋಗವು ರೋಗಿಗಳಿಗೆ ಚಿಕಿತ್ಸಾ ಪದ್ಧತಿಯಾದರೆ ಇದು ಆರೋಗ್ಯವಂತರಿಗೆ ಜೀವನ ಪದ್ಧತಿಯಾಗಿದೆ ಮತ್ತು ಸಾಧಕರಿಗೆ ಸಾಧನಾ ಪದ್ಧತಿಯಾಗಿದೆ. ಆಸನ ಎಂದರೆ ಸ್ಥಿರ ಮತ್ತು ಸುಖಕರವಾದ ಸ್ಥಿತಿ ಎಂದು ಪತಂಜಲಿ ಯೋಗ ಸೂತ್ರ ತಿಳಿಸುತ್ತದೆ. ಸ್ಥಿರ ಸುಖಮಾಸನ ಅಂದರೆ ಆಸನವು ದೇಹವನ್ನು ಸ್ಥಿರಗೊಳಿಸಿ ಮನಸ್ಸಿಗೆ ಶಾಂತಿಯನ್ನು ನೀಡುವ ಸ್ಥಿತಿ. ಕಾರ್ಯಕ್ರಮದ ಕೊನೆಯಲ್ಲಿ ನಾಗರಾಜ್ ವರ್ಕಾಡಿ ಅವರು ತನುಶ್ರೀಯವರ ಸಾಧನೆಯನ್ನ ವಿಶ್ಲೇಷಿಸಿ ಪ್ರೇರಣಾದಾಯಕ ಸಮಾರೋಪ ಭಾಷಣ ಮಾಡಿದ್ರು. ವಿದೇಶಿ ನೆಲದಲ್ಲಿ ತನ್ನ ಪ್ರಥಮ ವಿಶ್ವ ದಾಖಲೆಯನ್ನ ಸ್ಥಾಪಿಸಿದ ಈ ಸಾಧನೆ ತನುಶ್ರೀಯವರ ಯೋಗ ಪಯಣದಲ್ಲಿ ಸುವರ್ಣ ಅಧ್ಯಾಯವಾಗಿದ್ದು ಮಾತ್ರವಲ್ಲದೆ ಕೊಲ್ಲಿ ರಾಷ್ಟ್ರಗಳಲ್ಲಿ ಇಂತಹ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ ಪ್ರಥಮ ಸಂಸ್ಥೆ ಎಂಬ ಹೆಗ್ಗಳಿಕೆಗೂ ಕನ್ನಡ ಸಂಘ ಪಾತ್ರವಾಗಿದೆ. ಸಂಘದ ಪ್ರಧಾನ ಕಾರ್ಯದರ್ಶಿ ರಾಮ್ಪ್ರಸಾದ್ ಅಮ್ಮೆನಡ್ಕ ಸ್ವಾಗತಿಸಿ ಒಟ್ಟು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರೂಪಿಸಿ ವಂದನಾರ್ಪಣೆಗಿದ್ರು. ಸಂಘದ ಉಪಾಧ್ಯಕ್ಷ ನಿತಿನ್ ಶೆಟ್ಟಿ ಹಾಗೂ ಕಾರ್ಯಕಾರಿ ಸಮಿತಿಯ ಇತರ ಸದಸ್ಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ತನುಶ್ರೀಯವರ ಸಾಧನೆಯನ್ನ ಹೊಗಳಿ ಅಭಿನಂದನೆ ಸಲ್ಲಿಸಿದ್ರು. Tanushree Pitrodi, and a hearty congratulations to her parents, her proud parents, Mr. Uday and Ms. Sandhya, accompanied by sister of Tanushree, she is Ritushri, and her supporters Nagaraj Varkadi and Raghavendra Devadiga. And we should not forget her yoga teachers. They are Hariraj Shettigar Kinigoli and Sudarshan Karkada. She is a proud student of my good old friend, he is Hariraj Kinigoli. He is our yoga teacher, and Sudarshan Karkala also yoga teacher of Tanushree. ಸಾಧನೆ ಈ ಸಾಧನೆಯ ಹಿಂದೆ ಇಬ್ಬರು ಗುರುಗಳ ಮಹಾನ್ ಶ್ರಮವಿದೆ. ಆಕೆಯ ಈ ಸಾಧನೆಯನ್ನು ಕಂಡು ಗುರುಗಳು ಬಹುಶಃ ಅತ್ಯಂತ ಹೆಮ್ಮೆಯ ಕ್ಷಣದಲ್ಲಿ ಇರ್ತಾರೆ ಅನ್ನುವಂಥ ಭರವಸೆ ನನ್ನದು. ಹಾಗೆ ಹೆತ್ತವರಾದ ಉದಯ್ ಕುಮಾರ್ ಮತ್ತು ಸಂಧ್ಯಾ ರಿತುಶ್ರೀ ಕೂಡ ವೇದಿಕೆಯಲ್ಲಿರಬೇಕು. ಈ ಬಾಲಕಿಯನ್ನ ಕನ್ನಡ ಸಂಘ ಬಹರಿನ್ ಹಾಗೂ ಬಹರಿನ್ ಯೋಗ ಕಮ್ಯುನಿಟಿಯ ಪರವಾಗಿ ಸಮಸ್ತ ಬಹರಿನ್ ಯೋಗ ಆಸಕ್ತರ ಪರವಾಗಿ ಹೃತ್ಪೂರ್ವಕವಾಗಿ ಗೌರವಿಸುವುದಕ್ಕೆ ನಮಗೆ ಬಹಳಷ್ಟು ಹೆಮ್ಮೆ ಇದೆ. ಇದೊಂದು ಬಹರಿನ್ ದ್ವೀಪ ದೇಶದಲ್ಲಿ ಐತಿಹಾಸಿಕ ದಿನ, ಚರಿತ್ರೆಯಲ್ಲಿ ಬರೆದಿರಲು ಅರ್ಹವಾದಂತಹ ದಿನ. ತನುಶ್ರೀ ಪಿತ್ರೋಡಿ ಈಕೆ 10 ರಿಂದ 20, 50 ದಾಖಲೆಗಳನ್ನು ಮಾಡುವಂತಾಗಲಿ, 100 ದಾಖಲೆಗಳು ಅವಳಿಂದ ಆಗಲಿ, ಅನೇಕರಿಗೆ ಆಕೆ ಸ್ಫೂರ್ತಿ ಆಗಲಿ. ಆಕೆಯ ಪರಿಚಯವನ್ನು ನಾವು ಈಗಾಗಲೇ ವಿಡಿಯೋದಲ್ಲಿ ನೋಡಿದ್ದೇವೆ. ಹಾಗೆ ಮತ್ತೊಮ್ಮೆ ನಾನು ಅದನ್ನು ಓದುವುದಕ್ಕೆ ಹೋಗುವುದಿಲ್ಲ. ನನಗೆ ನನ್ನ ಚಿತ್ರಕ್ಕೆ ಬಂದಷ್ಟು ಹೇಳ್ತಾ ಇದ್ದೇನೆ, ದಯವಿಟ್ಟು ತಪ್ಪಿದ್ದರೆ ಕ್ಷಮಿಸಿ. ತನುಶ್ರೀಯ ಸಾಧನೆಗಳ ಸರಮಾಲೆ ನಮ್ಮ ನಿಮ್ಮೆಲ್ಲರ ಆಶೀರ್ವಾದದಿಂದ ಮುಂದುವರಿಯಲಿ. 10ನೆಯ ವಿಶ್ವ ದಾಖಲೆ ಇಂದಿನ ಕಮಲಕ್ಷ ಮೀನ್, ವಿ4 ನ್ಯೂಸ್, ಬಹ್ರೇನ್.